ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದೊಳಗೆ ಏರ್ಪೋರ್ಟಿನ ರಜದಲ್ಲಿ ನಮ್ಮ ನೋಡ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದೆ ಅನ್ಕೊಳ್ಳಿ. ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ಚಿಂಟು ಬಂದು ಇವತ್ತು ರೆಡಿ ಆಗ್ತಿದೆ, ಹಾಗಾಗಿ ಸ್ವಲ್ಪ ಭಾಳ ನೋವಾಗ್ತಾಯಿದೆ ಚಿಂಟುನ ಕಳ್ಸ್ಕೊಳಕ್ಕೆ. ಅದಾದಮೇಲೆ ಇವತ್ತು ಬಂದು ಅಡುಗೆ ಶೇಂಗಾ ಚಟ್ನಿ, ಮುದ್ದೆ, ಅನ್ನ ಮಾಡ್ಕೊಬೇಕಂತಿದ್ದೀವಿ. ಯಾಕಂದರೆ ಸಜ್ಜೆ ರೊಟ್ಟಿ ಇತ್ತಲ್ವ, ಹಾಗಾಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಬಂದುಬಿಟ್ಟು ತೊಡೆ ಮೇಲೆ ಮಲ್ಕೊಂಡು ಅಳ್ತಾ ಇದ್ದಾಳೆ. ಹೋಗಲ್ಲ ಅಂತ ಏನು ಹೇಳಲ್ಲ, ಸುಮ್ಮನೆ ಹತ್ಬಿಡ್ತಾಳೆ. ಹೋಗುವಾಗ ಒಂದು ಸರಿ ಈ ಥರ ಹತ್ಬಿಡ್ತಾಳೆ. ನನಗಂತೂ ತುಂಬ ಅಂದರೆ ತುಂಬ ನೋವಾಗ್ತೈತೆ. ನಾನು ಎಲ್ಲಿ ಹತ್ಬಿಡ್ತೀನ ಅಂತ ತಿರ್ಗಿಸ್ಕೊಬಿಟ್ಟೆ ಮುಖಾನ. ಇವನು ಬಂದು ನಮ್ಮಮ್ಮ ಬಿಡು ಅಂತ ನೋಡಿ ಹೆಂಗೆ ಎಳಿತಾ ಇದ್ದಾನೆ. ಅವಳು ಬಂದು ಸುಮ್ಮನೆ ಮಲ್ಕೊಂಡಿದ್ದಾಳೆ. ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಯಾವ ಹಾಸ್ಟ್ಲಿಗೂ ಕಳಿಸ್ಬಾರ್ದು. ಓದದೇ ಇದ್ದರೂ ಬೇಡ, ಇದು ಮಕ್ಳನ್ನ ಬಿಟ್ಟು ಯಾರು ಇರ್ತಾರೆ ಅನಿಸುತ್ತೆ. ನಾವು ಹಾಸ್ಟ್ಲಿಗೆ ಚಿಲ್ಡ್ರನ್ ಕಳ್ಸೋಕೆ ಒಂದೇ ಕಾರಣ, ಯಾಕಂದರೆ 3 ಮಕ್ಕಳಾಗಿರೋದ್ರಿಂದ ಎಲ್ರಿಗೂ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ, ಎಲ್ರಿಗೂ ಒಳ್ಳೆ ಕಾರ್ಮೆಂಟ್ ಸ್ಕೂಲಲ್ಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹಾಕಿರೋದು. ಏನಿಲ್ಲ ಅಂದರೂ ಒಬ್ರಿಗೆ ಇವಾಗ 40-50 ಸಾವಿರ ಬೇಕಾಗುತ್ತೆ ಓದ್ಸೋಕ್ಕೆ. ಇಲ್ಲಿಗೆ 5 ವರ್ಷ ಓದಿಸಿದ್ದೀವಿ, 5ನೇ ಕ್ಲಾಸ್ವರೆಗೂ. ಇದೇ ನಮಗೆ ದೊಡ್ಡದು ಅಂದ್ಕೊಬೇಕು. ಇವಾಗ ನೋಡಿ, ಅದಾದ ತಕ್ಷಣವೇ ಹಾಗೆ ಸರಿ ಹೋಗ್ಬಿಡ್ತಾಳೆ. ನಾನು ಹೋಗಲ್ಲ ಅಂತ ಹೇಳಲ್ಲ, ಏನಿಲ್ಲ. ಇವಾಗೆಲ್ಲ ಅವಳು ಮಾಡಿರೋಂಥ ಪ್ರಾಜೆಕ್ಟ್ ವರ್ಕೆಲ್ಲ ತೋರಿಸ್ತಾ ಇದ್ದಾಳೆ. ಈ ಥರ ಮಾಡಿದ್ದೀನಿ ಅಂತ ಅಷ್ಟೇ. ನಾನು ಹೋಗಲ್ಲ ಅಂತ ಹೇಳಲ್ಲ, ನಾನು ಇಲ್ಲೇ ಇರ್ತೀನಿ ಅಂತಲೂ ಹೇಳಲ್ಲ. ಅಷ್ಟು ಬುದ್ಧಿವಂತೆ ಇದ್ದಾಳೆ. ಒಂದು ವರ್ಷಕ್ಕೆ 40-50 ಸಾವಿರ ರೂಪಾಯಿ ಕಟ್ಟಿ ನಮ್ಮಂಥ ಬಡವ್ರ ಕೈಲಿ ಓದ್ಸೋಕ್ಕಾಗಲ್ಲ. ಹಂಗಾಗಿ ನೋಡಿ, ಈ ಥರ ಶೇಂಗಾ ಚಟ್ನಿಗೆಲ್ಲ ಮಾಡಿಕೊಂಡು ರೆಡಿ ಮಾಡ್ತೀವಿ. ಅವಳಿಗೆ ಊಟ ಮಾಡಿಸಿದ್ದಾಯಿತು, ಚಿಂಟುಗೂ ವಿನುಗೂ, ಇದು ಪಾಪು 3 ಜನಕ್ಕೂ. ಇವಾಗ ಬಂದುಬಿಟ್ಟು ನೋಡಿರಿ, ಇವತ್ತೆಲ್ಲರೂ ನಮ್ಮ ಮನೆ ಹತ್ರ ಜಾತ್ರೆಗೆ ಹೋಗ್ತಿದ್ದಾರೆ. ಅಂದರೆ 2 ಭಾವರು ಮತ್ತು ನಮ್ಮ ಚಿಕ್ಕಮ್ಮ. ಒಬ್ಬರು ಮಾವಂದು 2 ಬೇಟೆ, ಇನ್ನೊಬ್ಬರು ಮಾವಂದು 1, ನಮ್ಮ ಚಿಕ್ಕಮ್ಮಂದು 1. ಇಷ್ಟು ಇವತ್ತು 4 ಬೇಟೆ. 3 ದಿನ ಜಾತ್ರೆ ಇರುತ್ತೆ. ಹಂಗಾಗಿ ಅವರೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದಾರೆ. ವಿನುನೂ ಅವ್ರ ದೊಡ್ಡಮ್ಮನ ಜೊತೆಗೆ ಹೋಗ್ತಾ ಇದ್ದಾಳೆ ಜಾತ್ರೆಗೆ. ನಾನು ಚಿಂಟು, ಅವ್ರ ಅಪ್ಪಾಜಿ ವೇದು ಪಾಪು ಹಿಂಗೆ ಚಿಂಟುನ ಬಿಡೋಕ್ಕಂತ ಹೋಗ್ತಾ ಇದ್ದೀವಿ. ಅವ್ರ ಅಪ್ಪಾಜಿ ನನ್ನ ಇಲ್ಲೇ ದುರ್ಗದಲ್ಲೇ ಬಿಟ್ಟು ಹೋಗ್ತಾರೆ. ವೇದು ಪಾಪು ಮಲಗಿದ್ದಾನೆ. ಇವಾಗ ಸ್ವಲ್ಪ ATM ಹತ್ರ ಬಿಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅವ್ರ ಅಪ್ಪಾಜಿ. ಯಾಕೆಂದರೆ ಚಿಂಟುಗೆ ಸ್ವಲ್ಪ ಹೊಸ ಬ್ಯಾಗು ಮತ್ತು ಅವಳಿಗೇನಾದರೂ ಐಟಮ್ಸು ಮತ್ತು ಅವಳಿಗೆ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ವಲ್ಲ, ಹಂಗಾಗಿ ಹೋಗಿದ್ದಾರೆ ಅವ್ರ ಅಪ್ಪಾಜಿ. ಇವಾಗ ಬಂದುಬಿಟ್ಟು ನಾವು JCR ಎಕ್ಸ್ಟೇಷನ್ನಲ್ಲಿರೋದು. ಅಮ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಬ್ಯಾಂಕ್ ಹತ್ರ ಬಂದಿದ್ರು, ಹಂಗಾಗಿ ಅಮ್ಮ ಸಿಕ್ಕರು. ಹಿಂಗೆ ಹೇಳಿದೆ ಚಿಂಟು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಮೊಮ್ಮಗಳನ್ನು ಮಾತಾಡಿಸ್ಬಿಟ್ಟು ವೇದು ಪಾಪುನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಬಿಟ್ಟು ಹೋಗ್ತೀವಿ ಅಂತ ಕೇಳಿದ್ವಿ. ಸರಿ ಆಯಿತು, ಬಿಟ್ಟು ಹೋಗಿ ಅಂತ ಹೇಳಿದರು. ಹಂಗಾಗಿ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಚಿಂಟು ಅವ್ರ ಅಪ್ಪಾಜಿ ಇವಾಗ ಹೊರಟ್ವಿ. ಅವ್ರ ಅಪ್ಪಾಜಿ ಬಂದು ಬಸ್ ಹತ್ತಿಸ್ಬಿಟ್ಟು ಹೋದರು. ನಾವು ಇವಾಗ ದುರ್ಗದಿಂದ ಚಿತ್ರಹಳ್ಳಿ ಕಡೆ ಹೋಗ್ತಾ ಇದ್ವಿ. ಯಾಕಂದರೆ ಅಲ್ಲೇ ನಾನು ಹಾಸ್ಪಿಟ್ಲ್ ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ, ಅಲರ್ಜಿಗೆ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ಅಲ್ಲಿ ಹೇಳ್ಕೊಂಡ್ವಿ. ನೋಡಿ, ಈ ಥರ ಬ್ಯಾಗನ್ನು ತಂದ್ವಿ. ಇದು ಮಾಡ್ಕೊಳಕ್ಕಾಗಿಲ್ಲ, ಬ್ಯಾಗ್ ಅಂಗಡಿಗೆ ಹೋಗಿದ್ವಿ. ನಾವು ಯಾವಾಗಲೂ ಅಲ್ಲೇ ತೊಗೊಳೋದು. ಇನ್ನೊಂದು ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ, ಬ್ಲಾಗ್ ಅಂಗಡಿಯದ್ದು ಹಾಕ್ತೀನಿ ನಾನು. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇದೇ ಹಾಸ್ಪಿಟ್ಲು. ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಚಿಂಟುನ. ಇಲ್ಲಿ ತುಂಬ ಚೆನ್ನಾಗಿ ವಾಸಿ ಆಗ್ತವೆ ಅಲರ್ಜಿ ಆ ಥರ ಎಲ್ಲ. ಇವಳಿಗೆ ಕೈ ಹತ್ರ ಮತ್ತು ಬೆರಳು ಸಂದಿಯಲ್ಲಿ ಅದೆಲ್ಲ ತುಂಬ ಇದಾಗಿತ್ತು, ಹಂಗಾಗಿ ಕರ್ಕೊಂಡು ಬಂದಿದ್ದೀನಿ. ಒಳಗಡೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದಾಯಿತು. ಇವಾಗ ಮೆಡಿಷನ್ಸ್ ಬರೆದಿದ್ದಾರೆ. ಇದು ತೋಟದಲ್ಲಿರೋದ್ರಿಂದ ಹಾಸ್ಪಿಟ್ಲು, ಇದು ಮೇನ್ ರೋಡಲ್ಲಿದೆ ಇದು ಮೆಡಿಕಲ್ ಸ್ಟೋರು. ಹಂಗಾಗಿ ಇವಾಗ ಮೆಡಿಷನ್ಸ್ ತಗೊಂಡು ಹೋಗೋಕ್ಕಂತ ಬಂದಿದ್ದೀನಿ. ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮತ್ತೆ ಹೋಗಿ ತೋರಿಸ್ಕೊಂಡು ಮತ್ತೆ ಬಂದಿದ್ದೀನಿ ಇವಾಗ ಮೆಡಿಷನ್ ತಗೊಳಕ್ಕಂತ. ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಇದಾದಮೇಲೆ ತೋರಿಸ್ಕೊಂಡ್ಬಿಟ್ಟು ಮೆಡಿಷನ್ಸ್ ಎಲ್ಲ ತೋರಿಸ್ಕೊಂಡು ನೋಡ್ತಾ ಇರ್ಬೋದು. ಹೊಳಲ್ಕೆರೆಗೆ ಬಂದುಬಿಟ್ಟು ಹೊಳಲ್ಕೆರೆಯಿಂದ ಬಮ್ಮನಕಟ್ಟೆ ಅಂತ ಆಟೋದಲ್ಲಿ ಬಂದ್ವಿ. ಇದು ಚಿಂಟೂರ ಹಾಸ್ಟ್ಲು. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಕಣ್ಣೀರು ಹಾಕ್ಕೊಂಡು ಒಳಗಡೆ ಹೋಗ್ತಾ ಇದ್ದಾಳೆ. ಎಂಥವ್ರಿಗೆ ಆದರೂ ತಂದೆ ತಾಯಿನ ಬಿಟ್ಟಿರೋದು ಕಷ್ಟ ಅಲ್ವಾ, ಹಂಗಾಗಿ. ಇದಾದಮೇಲೆ ಒಳಗಡೆ ಬಿಡ್ತಾ ಇಲ್ಲ, ಪೇರೆಂಟ್ಸ್ ಬರೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಇದ್ಬಿಟ್ಟು ಅದು ಯಾಕೆ ಬಿಡಲ್ಲ, ಬಿಡಲೇಬೇಕು ಒಳಗಡೆ ಹೋಗ್ತಾ ಇದ್ದೀನಿ. ಯಾಕೆ ಬರೋಂಗಿಲ್ಲ, ನೀವು ಮುಂಚೆ ಹೇಳಿದ್ರಲ್ವ ಒಳಗಡೆ ಕರ್ಕೊತೀವಂತ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ. ಬಲ್ಲನಹಳ್ಳಿ ಹತ್ರ ಮ್ಯೂಚುವಲ್ ಮಾಡಿಸ್ಕೊಳಕ್ಕೆ ನಮಗೆ ಒಂದು ಸೀಟ್ ಆಫರ್ ಇತ್ತು. ನಾನು ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಇರಲಿ, ಇಲ್ಲಿ ಕಾಲೇಜ್ ಇದೆ 2nd PUವರೆಗೂ, ಹಂಗಾಗಿ ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಾವೇನು ಎಂಟ್ರಿ ಆಗಿದ್ದೀವಿ, ಇದು ಚಿಂಟು ಹಾಸ್ಟ್ಲು ಇರೋವಂಥ ಹಾಸ್ಟೆಲು. ಇಲ್ಲಿ ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದೇ ಅವಳ ಬೆಡ್ಶೀಟ್ ಎಲ್ಲ ತೆಗೆದು ಮಡಚಿಟ್ಟು ಬಂದಿದ್ದಾಳೆ. ಇವಾಗ ಬಂದುಬಿಟ್ಟು ಇದು ಹಳೆ ಬ್ಯಾಗ್ ಆಗಿದೆ ಅಲ್ವಾ, ಹಂಗಾಗಿ ಇದೆಲ್ಲ ಹೊಸ ಬ್ಯಾಗಿಗೆ ಹಾಕ್ಕೊಂಡು ಇವೇ ಕ್ರೀಮ್ ಎಲ್ಲ ಇದು ಟೈಮಿಗೆ ಹಾಕ್ಕೊಬೇಕು ಅಂತ ಹೇಳಿ, ಟ್ಯಾಬ್ಲೆಟ್ಸ್ ಎಲ್ಲ ಈ ಟೈಮಿಗೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ನೀಟಾಗಿ ಜೋಡಿಸ್ಕೊಟ್ಟು
ಇವಳಿಗೆ ಬಂದು ಬಟ್ಟೆ ಇಡೋಕ್ಕೆ ಒಂದು ಕಾಣಿಸ್ತಾ ಇದೆಯಲ್ಲ ಅದೇ ಬ್ಯಾಗು. ಇದಾದಮೇಲೆ ಒಂದು ಟ್ರಂಕ್ ಕೊಡಿಸಿದ್ದೀವಿ, ಯಾಕಂದರೆ ಅವಳಿಗೆ ತಿನ್ನೋಕ್ಕೆ ಅಂತ ತಿಂಡಿ ಮತ್ತು ಸೋಪು ಶಾಂಪುಗಳು ಅವೆಲ್ಲ ಇಟ್ಕೊಳಕ್ಕೆ. ಅವ್ರ ಅಪ್ಪಾಜಿ ಬಂದು ಬೇಕ್ರಿಲಿ ಈ ಥರ ಚಿರ್ಕುಳ್ಳಿ, ಶೇಂಗಾ ಬೀಜ, ಅದಾದಮೇಲೆ ಸ್ವಲ್ಪ ಬಿಸ್ಕೆಟು ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ನಾನು ಮಾಡಿರೋಂಥ ನೆನ್ನೆ ಶಂಕರಪೋಳಿ ಮಾಡಿದ್ನಲ್ಲ ಅದರಲ್ಲೇ ಇಟ್ಕೊತಾಳೆ. ಸ್ವಲ್ಪ ಫ್ರೂಟ್ ಕೇಕು, ಆಪಲ್ಸು ಅದೆಲ್ಲ ಕೊಡಿಸಿದ್ದೀನಿ. ವೇದು ಪಾಪು ಕಡೆಯಿಂದ ತುಂಬ ಕಾಲ್ಸ್ ಬರ್ತಾ ಇದೆ. ಅಮ್ಮನ ಹತ್ರ ಅವಾಗಲೇ ನಾನು ಇರಲ್ಲ ಅಂತ ಹೇಳ್ತಾ ಇದ್ದಾನೆ, ಹಂಗಾಗಿ ಬೇಗ ಹೊರಡ್ಬೇಕು ನಾನು. ಟ್ಯಾಬ್ಲೆಟ್ಸ್ ಎಲ್ಲ ಜೋಡಿಸಿ ಟ್ರಂಕಿಗೆಲ್ಲ ಜೋಡಿಸ್ಕೊಟ್ಮೇಲೆ ಇವಾಗ ಬಂದು ಈ ಥರ ಡ್ರೆಸ್ ಚೇಂಜ್ ಮಾಡಿಕೊಂಡ್ಲು. ಇವತ್ತು ಈ ಯೂನಿಫಾರ್ಮು ವೈಟು, ಹಂಗಾಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಇದಾದಮೇಲೆ ಊಟದ ಟೈಮ್ ಆಗಿದೆ, ಊಟಕ್ಕೆ ಹೋಗಬೇಕು. ಇವಾಗ ನೋಡ್ತಾ ಇರ್ಬೋದು, ಹಾಸ್ಟೆಲ್ಗೆ ಬಂದ ತಕ್ಷಣ ಅಳು ಇಲ್ಲ ಏನಿಲ್ಲ, ಆ ಥರ ಮರ್ತೋಗ್ಬಿಟ್ಟಿದ್ದಾಳೆ ಎಲ್ಲನೂ. ಅಮ್ಮ ಬೇಗ ನನ್ನ ಕ್ಲಾಸಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಾಕ್ಸ್ ಹಾಕ್ಕೊತ ಇದ್ದಾಳೆ. ಸಾಕ್ಸ್ ಮೇಲೆ ಅವ್ರ ಹೆಸರು ಬರ್ಕೊಂಡಿದ್ದಾರೆ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಕಳೆದೋಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಮಿಸ್ ಬರ್ಸಿದಾರಂತೆ ಆ ಥರ. ಇದಾದ್ಮೇಲೆ ನೋಡ್ತಾ ಇರ್ಬೋದು, ಇದು ಊಟದ ಹಾಲು. ಎಲ್ರದ್ದು ಊಟ ಮುಗ್ದಿದೆ. ಇವಾಗ ಬಂದು 2:30 ಟೈಮ್ ಆಗಿರೋದ್ರಿಂದ ಜ್ಯೋತಿ ಅಮ್ಮ ಅಂತ ಮಾತಾಡಿಸ್ತಾ ಇದ್ದಾಳೆ. ಅನ್ನ ಇಡ್ತಾರಲ್ಲ ಅಮ್ಮ, ಅಡುಗೆ ಮಾಡೋರು, ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದಾಳೆ. ನನಗೆ ಅದು ತುಂಬ ಇಷ್ಟ ಆಯಿತು, ಅವಳು ಅಮ್ಮ ಅಂತ ಕೂಗಿದ್ದು. ಈ ಪಾತ್ರೆಯಲ್ಲಿ ಸಾಂಬಾರು, ಈ ಪಾತ್ರೆಯಲ್ಲಿ ಅನ್ನ ಇಟ್ಟಿದ್ದಾರೆ. ಅದು ಕುಕ್ಕರ್ ನೋಡಿ, ಅಷ್ಟೆಲ್ಲ ಭಾಳ ಅಡುಗೆ ಎಲ್ಲ, ಹಂಗಾಗಿ ಈ ಥರ ಇದೆ. ಇವಾಗ ಬಂದುಬಿಟ್ಟು ಅನ್ನ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಅದಾದಮೇಲೆ ಚಿಂಟುನ ಕ್ಲಾಸಲ್ಲಿ ಬಿಡಬೇಕು. ಮುದ್ದೆನೇ ಇತ್ತು, ಹಂಗಾಗಿ ಆರೋಗಿತ್ತಲ್ಲ, ಅದು ಬೇಡ ಅಂತ ಹೇಳಿದ್ಲು. ಅನ್ನ ಊಟ ಮಾಡೋಣ ಅಂದ್ಲು. ನನಗೆ ನೀನೇ ಊಟ ಮಾಡಿಸಮ್ಮ ಅಂತ ಕೇಳ್ತಾ ಇದ್ದಾಳೆ. ಅನ್ನ ಸಾಂಬಾರು ಅಂತೂ ತುಂಬ ಚೆನ್ನಾಗಿದೆ, ನೀನೇ ಊಟ ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ. ಮಾಡ್ತೀನಿ ಅಂತ ಹೇಳಿದ್ಲು. ಹಠ ಮಾಡಿದ್ರಿಂದ ಆಯಿತು ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಇವಾಗ ಊಟ ಮಾಡಿಸ್ಬಿಟ್ಟು ಇನ್ನೇನು ಕ್ಲಾಸ್ ಕಡೆ ಹೋಗೋದು. ಊಟ ಮುಗಿಸ್ಬಿಟ್ಟು ಇದೇ ಹಾಸ್ಟೆಲ್ ಅವ್ರಿರೋ ಅಂಥದ್ದು ತಟ್ಟೆ ಇಟ್ಟು ಬರೋಣ ಅಂತ ಹೋಗ್ತಾ ಇದ್ದಾಳೆ. ಇವಾಗ ನೀವು ಮುಂದೆ ಏನು ನೋಡ್ತಾ ಇದ್ದೀರಾ, ಇದು ಬಾಯ್ಸ್ ಹಾಸ್ಟೆಲ್ಲು. ತುಂಬ ಅನುಕೂಲಗಳಿವೆ. ಇದು ಗರ್ಲ್ಸ್ದು. ನನಗೆ ಅಳು ಬರೋ ಥರ ಆಗ್ತಾಯಿದೆ. ಚಿಂಟು ಸುಮ್ಮನೆ. ಇದು ಕ್ಲಾಸು, ಆ ಪಾಪಿ ಹೋಗ್ತಾ ಇದ್ದಾಳಲ್ವ, ಅದು ಸ್ಕೂಲ್. ಅದು ಪಾಠ ಮಾಡೋ ಅಂಥದ್ದು. ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯವಸ್ಥೆ ಇದೆ. ಮಕ್ಕಳನ್ನ ಓದ್ಸೋಕ್ಕೆ ಆಗದೆ ಇರೋವಂಥವ್ರು ಸುಮ್ಮನೆ ಮನೇಲಿ ಇಟ್ಕೊಂಡು ಕಷ್ಟಪಡೋದಕ್ಕಿಂತ ಕಷ್ಟಪಟ್ಟಾದ್ರೂ ಈ ಥರ ಹಾಸ್ಟೆಲ್ಗೆ ಹಾಕೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರನ್ನ ಬಿಡಬೇಕಾದ್ರೆ ಆವಾಗಲೇ ಅನಿಸಿದ್ದು ನಿಜಾನೇ, ಆ ತಂದೆ ತಾಯಿಗಳಿಗಾದರೂ ಅವ್ರನ್ನ ಬಿಟ್ಟಿರೋದು ಕಷ್ಟ ಆಗುತ್ತೆ. ಆದ್ರೂ ಧೈರ್ಯ ಮಾಡಿ ಬಿಡಬೇಕು. ಮಕ್ಕಳು ಅವ್ರ ಭವಿಷ್ಯನೇ ಅಲ್ವಾ ಮುಂದೆ ಬೇಕಾಗಿರೋದು. ಹಾಗಾಗಿ ಇವಾಗ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿರಿ, ಒಳ್ಳೆ ಎಜುಕೇಷನ್ನು. ಎಲ್ಲ ಮಕ್ಕಳು ನಮಗೆ ಗೊತ್ತಿರೋ ಥರ ಒಂದು 5-6 ಜನ ಮಕ್ಕಳು ಪಾಸ್ ಆಗಿದ್ರೆ, ಆದರೂ ಅವ್ರ ಅಪ್ಪ ಅವ್ರಮ್ಮ ಕಳಿಸಿಲ್ಲ. ನಾವು ಧೈರ್ಯ ಮಾಡಿ ಕಳಿಸಿದ್ದೀವಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಈ ಥರ ಸೀಟ್ ಸಿಕ್ಕಿರೋದೇ ಕಷ್ಟ. ಅಂಥದ್ರಲ್ಲಿ ಸಿಕ್ಕು ಮಕ್ಕಳು ಪಾಸಾಗಿ ಚೆನ್ನಾಗಿ ಓದಿ ಎಕ್ಸಾಮ್ ಬರೆದ್ರು ನೀವು ಕಳಿಸಲ್ಲ ಅಂದರೆ ಹೆಂಗೆ ಹೇಳಿ. ನೀವು ಆ ಥರ ಯಾರು ಇದ್ದರೆ ಕಳಿಸ್ರಿ. ಮಕ್ಕಳಿಗೆ ಏನೋ ಟೈಮ್ ಇದೆ, ಈ ವರ್ಷ ಇನ್ನೇನು ಮುಗಿಯೋಕ್ಕೆ ಬಂತು. ಇದು ಕ್ಲಾಸು, ಇಲ್ಲಿ ಅಲೋ ಇಲ್ಲ ಕ್ಯಾಮ್ರಾ, ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ. ಇವಾಗ ಬಂದುಬಿಟ್ಟು ಚಿಂಟುನ ಬಿಟ್ಬಿಟ್ಟು ವಾಪಸ್ ಹೊರಡ್ತಾ ಇದ್ದೀನಿ ಮನೆ ಕಡೆ. ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ. ಯಾವ ತಂದೆ ತಾಯಿಗೂ ಬೇಡ ಈ ಕಷ್ಟ ಅನಿಸುತ್ತೆ ನೆನೆಸ್ಕೊಂಡ್ರೆ. ಇದಾದಮೇಲೆ ನೋಡ್ತಾ ಇರ್ಬೋದು, ಊರ ಕಡೆ ಹೊರಡೋದು. ಪಾಪುನ ಬಸ್ಸೆಲ್ಲ ಆಟೋ ಹತ್ತಿದ್ದೀನಿ. ಇದು ಪಾಪ ಇವಾಗ ಸುಮ್ಮನೆ ಆಗಿದ್ದೀರಂತೆ. ಅಮ್ಮ ಫೋನ್ ಮಾಡಿದರು. ನಾನು ಈ ವಿಡಿಯೋದಲ್ಲಿ ಮುಖಾಂತರ ಹೇಳ್ತಿರೋದು ಇಷ್ಟೇ, ನನ್ನ ಮಾತು ಕೇಳಲಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಯಾರೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಇವಳು ಏನಪ್ಪ ಇಷ್ಟು ಹೇಳ್ತಾಳೆ ಅಂತ. ಇವಾಗ ಬಂದುಬಿಟ್ಟು ಹೊಳಲ್ಕೆರೆ ಬಸ್ ಸ್ಟ್ಯಾಂಡ್. ಇದು ಊರ ಕಡೆ ಹೊರಡ್ಬೇಕು ಇನ್ನೇನು. ಬಸ್ಸಲ್ಲಿ ಸೀಟು ಸಿಕ್ತು, ಕೂತಿದ್ದೀನಿ. ಇದು ಲಾಸ್ಟ್ ಪಾಸ್ ಆಗಿರೋ ಮಕ್ಕಳು ಮತ್ತು ಕಡಿಮೆ ಮಾರ್ಕ್ಸ್ ಅಂದರೆ 26, 28 ಆ ಥರ ಬಂದಿರೋರಿಗೆ ಇನ್ನು ಇದೊಂದು ಚಾನ್ಸ್ ಇದೆ. ಇನ್ನೂ 2 ತಿಂಗಳು ಬಾಕಿ ಇದೆ. ಹಂಗಾಗಿ ಯಾರಾದರೂ ಮಕ್ಕಳನ್ನ ಸೇರಿಸೋಂಥ ಇಚ್ಛೆ ಇರೋರಾದರೆ ಹೋಗಿ ನಿಮ್ಮ ಹತ್ರ ಇರೋಂಥ ಮೊರಾರ್ಜಿ ಶಾಲೆಗಳಲ್ಲಿ ವಿಚಾರಿಸಿ. ಇವಾಗ ಬಂದುಬಿಟ್ಟು ಅಮ್ಮರ ಸ್ಕೂಲ್ ಇದ್ದೇನೆ, ನೋಡ್ತಾ ಇರ್ಬೋದು. ಇವಾಗ ಸ್ಕೂಲ್ ಹತ್ರ ಬಂದೆ ನಾನು. ಮಕ್ಕಳನ್ನೆಲ್ಲ ಬಿಡ್ತಾ ಇದ್ದಾರೆ. ಆವಾಗಲೇ 4 ಗಂಟೆ ಟೈಮ್ ಆಗಿದೆ ಅಲ್ವಾ, ಹಾಗಾಗಿ ನೋಡ್ತಾ ಇರ್ಬೋದು ಅಮ್ಮ ಹಿಂಗೆ ಎತ್ಕೊಂಡು ನಿಂತಿದ್ದಾರೆ. ಪ್ಲೀಸ್ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ. ಇದು ಅಮ್ಮನ ಕೆಲಸ ಆಗಿರುತ್ತೆ ನೋಡಿರಿ. ಮಕ್ಕಳದು ಇದು ಲೇಸ್ ಕಟ್ಟೋದು. ವೇದು ಪಾಪ ಇಲ್ಲಿ ನೀರಿನಲ್ಲಿ ಆಡ್ತಾ ಇದ್ದಾನೆ. ಅಮ್ಮನ ಕೆಲಸ ಇದಾಗಿರುತ್ತೆ, ಮಕ್ಕಳನ್ನ ಬಿಡೋದು, ಮಕ್ಕಳಿಗೆ ಊಟ ಮಾಡಿಸೋದು, ಅವ್ರ ಕಷ್ಟ ಸುಖಗಳೆಲ್ಲ ನೋಡೋದು. ಇಲ್ಲಿ ಅಜ್ಜಿ ಹಂಗೆ ಹಿಂಗೆ ಅಂತ ಅಜ್ಜಿ ಅಂತಲೇ ಕರೀತಾರೆ ಅಮ್ಮನ್ನ. ಹಾಗಾಗಿ ಅಮ್ಮಗೆ ತುಂಬ ಖುಷಿ, ಯಾರೋ ಒಬ್ಬರು ಆಂಟಿ ಮೇಡಮ್ ಅಂತ ಕರೆಯೋದು. ವೇದು ಪಾಪ ಇದೆಲ್ಲ ಆಟ ಸಾಮಾನೆಲ್ಲ ಇತ್ತಲ್ಲ, ಇದನ್ನೆಲ್ಲ ಆಡಿಸ್ಕೊಂಡು ಅಮ್ಮ ಆಡಿಸಿದ್ದಾರೆ ಇಷ್ಟೊತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತಪ್ಪದೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.